ಹಲೋ ಎಲ್ರು ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ಈ ದಿನ ನಾವು ಉದುಗೂರಿಗೆ ಹೋಗ್ತಾ ಇದೀವಿ. ಅಲ್ಲಿ ಕೆಂಚಮಾಂಬ ದೇವಿ ದೊಡ್ಡ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಇವತ್ತು ದೇವರೆಲ್ಲ ಜಲ್ದಿ ಹೋಗ್ತಾ ಇದಾವೆ. ಆದ್ರೆ ನಾವು ಬರೋಷ್ಟಲ್ಲೇ ಆ ಕಾರ್ಯ ಎಲ್ಲ ಮುಗ್ದೋಗಿದೆ, ಪೂಜೆ ಎಲ್ಲ. ನಾವು ಬಂದಿದ್ದೆ ಲೇಟ್ ಆಯ್ತು. ಸೊ ನಮ್ಮ ಮನೆಯವರು ಸ್ವಲ್ಪ ಲೇಟ್ ಆಯ್ತು ಬರೋದು ಕೆಲಸದಿಂದ. ಅದಕ್ಕೋಸ್ಕರ ಇನ್ನೇನು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಇಲ್ಲಿ ನೋಡ್ರಿ, ಎಂಟ್ರೆನ್ಸ್ ನಿಂತಿದ್ವಿ. ಇನ್ನೇನು ಸ್ವಲ್ಪ ದೂರ ಹೋದ್ರೆ ಉದುಗೂರು ಸಿಗುತ್ತೆ. ಹಾಗೆ ಅವ್ರ ಫ್ರೆಂಡ್, ಸ್ಟಾರ್ಟಿಂಗ್ ನಾನು ನಮ್ಮ ಸಬ್ಸ್ಕ್ರೈಬರ್ ಮನೆಗೆ ಬಂದಿಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ಸೊ ನಮ್ಮ ಮನೆಯವರು ಇದಾರಲ್ಲ, ಅವ್ರ ಫ್ರೆಂಡ್ ಮನೆಗೆ 1 to 10th ವರೆಗೂ ಓದಿರೋ ಅಂತವ್ರು, ಜೊತೆಲೇನೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋ ಅಂತವ್ರು. ಅಣ್ಣವರು ಮೈಸೂರಲ್ಲೇ ಸೆಟ್ಲ್ ಆಗ್ಬಿಟ್ಟವ್ರೆ. ಸೊ ಅವ್ರದ್ದು ಸ್ವಂತ ಊರು ಉದುಗೂರು, ಆದ್ರೆ ನಮ್ಮೂರಲ್ಲಿ ಬಂದಿದ್ದಾರೆ. ಅದು ಮುಂಚೆ ಅವಾಗಲೇ ಅವರ ರಾಜವಣ್ಣ ಇದಾರಲ್ಲ, ಸೊ ಅವ್ರಪ್ಪ ಅವರು ಬಂದ್ಬಿಟ್ಟು ನಮ್ಮೂರಲ್ಲೇ ಸೆಟ್ಲ್ ಆಗಿರೋ ಅಂಥದ್ದು. ಅವಾಗ ಇವರೆಲ್ಲ ಚಿಕ್ಕ ಮಕ್ಳಾಗ. ಸೊ ಅವಾಗಿಂದ ನಮ್ಮೂರು ಅಂತಂದೇ ಇರೋದು. ಆದ್ರೆ ಅವ್ರ ಊರಲ್ಲಿ ಉದುಗೂರು ಅಂದ್ರೆ ಸ್ವಂತ ಊರು, ಅವ್ರಪ್ಪ ಅವ್ರ ಊರು. ಅದಕ್ಕೋಸ್ಕರ ಇಲ್ಲಿ ಜಾತ್ರೆಗಳು, ಇವ್ರ ಮನೆತನ ಎಲ್ಲ ಇಲ್ಲೂ ಹಂಗೆ ಇದೆ. ಸೊ ಹಂಗಾಗಿ ಜಾತ್ರೆಗಳು ಏನಾದರೂ ಹಬ್ಬಗಳು ಆಚರಣೆ ಮಾಡ್ಬೇಕಂದ್ರೆ ಅವ್ರು ಬರ್ತಾ ಇರ್ತಾರೆ. ಸೊ ನಮ್ಮನ್ನ ಕರೆದಿದ್ರು, ನಮಗೆ ಪಾಪ ಮನೆ ಹತ್ರನೇ ಬಂದು ಕರೆದೋಗಿದ್ರು. ನಾವು ಅವತ್ತಿರ್ಲಿಲ್ಲ, ಕೊರಟಗೆರೆ ಇದಿತ್ತಲ್ಲ ಒಂದು ವಿಡಿಯೋ. ಸೊ ಅಲ್ಲಿಗೆ ಹೋಗಿದ್ವಿ. ಅವಾಗ ಅವರು ಅವ್ರ ಮಿಸ್ಸಸ್ ಇಬ್ರು ಬಂದ್ಬಿಟ್ಟು, ಸೊ ಅಣ್ಣ ಅತ್ತಿಗೆನೆ ಅಂತಂದೇ ಹೇಳ್ಬೋದು ನನಗೆ. ಅವ್ರು ಬಂದು ಇಬ್ರು ನಮ್ಮನ್ನ ಕರೆದು, ನಮ್ಮ ಅಪ್ಪ ನಮ್ಮ ಅಮ್ಮನ ಕೈಗೆ ಅದು ಕಾರ್ಡ್ ಕೊಟ್ಬಿಟ್ಟು ಹೇಳಿ ಬಂದಿದ್ರು. ಸೊ ಅದಕ್ಕೆ ಅವರು ಪ್ರೀತಿಯಿಂದ ಮನೆವರೆಗೂ ಬಂದು ಕರೆದಿದಾರಲ್ಲ. ಸೊ ಅದು ಬೇರೆ, ನಮ್ಮ ಮನೆಯವ್ರ ಫ್ರೆಂಡ್ ಬೇರೆ. ನಾವು ಇದನ್ನು ಫಸ್ಟ್ ಟೈಮ್ ಬರ್ತಾ ಇರೋದು ಅವ್ರ ಮನೆಗೆ. ಅವರು ಮೈಸೂರಲ್ಲೇ ಸೆಟ್ಲ್ ಆಗಿರೋದ್ರಿಂದ ನಾವು ಆ ಕಡೆ ಹೋಗಿಲ್ಲ. ಸೊ ಅವರು ಈ ಕಡೆ ಅಂದ್ರೆ ಅಣ್ಣ ಬಂದು ಹೋಗ್ತಾ ಇರ್ತಾರೆ, ಅಕ್ಕ ಅವರು ಬರೋದು ಸ್ವಲ್ಪ ರೇರು. ಮಕ್ಕಳೆಲ್ಲ ಸ್ಕೂಲ್ಗಲ್ಲೇ ಜಾಯಿನ್ ಮಾಡಿರ್ತಾರಲ್ಲ, ಹಾಗಾಗಿ ಸ್ವಲ್ಪ ಅವ್ರ ಹಬ್ಬಗಳಲ್ಲಿ ಯಾವಾಗಲಾದ್ರೂ ಬಂದು ಹಂಗೆ ಹೋಗ್ಬಿಡ್ತಾರೆ. ಸೊ ಇವತ್ತು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಕೊನೆವರೆಗೂ ನೋಡಿ, ವಿಡಿಯೋನ ಸ್ಕಿಪ್ ಮಾಡಿದೆ. ಈ ಹಬ್ಬ ಯಾವ ರೀತಿ ಮಾಡಿದ್ರು ಅಂದರೆ, ಹಬ್ಬ ಎಲ್ಲ ಆಗಿದೆ ಆಗ್ಲೇ. ಸೊ ಇಲ್ಲಿ ಬಂದಿರೋಂಥ ರಿಲೇಷನ್ಸ್ ಆಗಿರ್ಬೋದು, ಇವರೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸೇ ಅಂತೆ. ಸೊ ತುಂಬ ಖುಷಿ ಆಯಿತು. ನಾನು ಬಂದಿದ ತಕ್ಷಣ ಎಲ್ಲರೂ ಬಂದು ತುಂಬ ಪ್ರೀತಿಯಿಂದ ಆತ್ಮೀಯದಿಂದ ಮಾತಾಡ್ಸಿದ್ರಲ್ಲ, ತುಂಬ ಖುಷಿ ಆಯಿತು. ಹಾಗೆ ಹೋಗಿ ಆ ಅಣ್ಣ ಮತ್ತು ಆ ಅಕ್ಕನ ಇಬ್ಬರನ್ನ ಮಾತಾಡಿಸ್ಕೊಂಡು ಇಲ್ಲಿ ಕೂತಿದ್ರೆ, ಸೊ ಖಾರದ ಮಂಡಕ್ಕಿ ತಂದು ಕೊಟ್ಟರು. ಚಿಕ್ಕ ಹುಡುಗಿ ಒಂದು ಬಂದು ಕೊಟ್ಟೋಯ್ತು. ಹಾಗೆ ಟೈಮ್ ಪಾಸ್ ಆಗುತ್ತೆ ಅಂತ ಕೂತ್ಕೊಂಡು ತಿಂತಾ ಇದ್ದೆ. ಈ ಕಡೆ ಬಂದಿರೋ ಅಂಥವ್ರೆಲ್ಲರೂ ಇನ್ನೇನು ಪೂಜೆ ಎಲ್ಲ ಮುಗ್ದಿದೆಯಲ್ಲ, ಊಟಕ್ಕೆ ಅಂತ ಕೂತಿದ್ದಾರೆ ಒಂದು ಕಡೆ ಎಲ್ಲನೂ. ಪಾಪ 10-10:30 ಆಗಿತ್ತು ಆಗ್ಲೇ. ಇನ್ನೇನು ಹೊಟ್ಟೆ ಹಶ್ವಾಗಿರುತ್ತೆ ಪಾಪ, ಬೆಳಿಗ್ಗೆಯಿಂದ ಪೂಜೆಗಳಂತೆ, ಅದು ಇದು ದೇವ್ರು ಇದರಲ್ಲೇ ಮುಳುಗೋಗಿದ್ದಾರೆ ಎಲ್ರು. ಸೊ ಅದಕ್ಕೆ ಇನ್ನು ಆ ಕಡೆ ಎಲ್ಲ ಕೂತಿದ್ರು. ಇಲ್ಲಿ ಮರ ತುಂಬ ಚೆನ್ನಾಗಿತ್ತು, ಹುಣಸೆ ಮರ, ಹುಣಸೆಕಾಯಿ ಮರ ಅಂತೀವಲ್ಲ, ಹುಣಸೆ ಹಣ್ಣಿನ ಮರ. ಅದ್ರ ಕೆಳಗಡೆ ಎಲ್ಲರೂ ಬಂದಿರೋಂಥ ರಿಲೇಷನ್ಸ್ ಎಲ್ಲರೂ ಚೇರ್ಸ್ ಹಾಕೊಂಡು ಎಲ್ಲರೂ ಕೂತಿದ್ರು. ನಾನು ಇಲ್ಲೇ ಕೂತ್ಕೊಂಡೆ, ತಣ್ಣಗೆ ಗಾಳಿ ಬರ್ತಾ ಇತ್ತು. ಹಾಗೆ ಇನ್ನೊಂದು ಮಿಸ್ ಮಾಡ್ಕೊಬಿಟ್ಟೆ ಇದರಲ್ಲಿ ನಾನು. ಏನಂದರೆ ಅದು ಬ್ಲೂಟೂತ್ ಕನೆಕ್ಟ್ ಕೊಟ್ಟಿದ್ದಾರೆ ನಮ್ಮ ಮನೆಯವರು. ಸೊ ಕೊಟ್ಟಾದ್ಮೇಲೆ ನಾನು ಮಾತಾಡಿದ್ದೀನಿ, ತುಂಬ ಚೆನ್ನಾಗಿ ಮಾತಾಡಿದ್ದೆ, ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ ಕ್ಲೀನಾಗಿ. ಆದರೆ ಅದೇನು ಮಾಡಿದ್ದಾರೆ ಗೊತ್ತಾ, ನಮ್ಮ ಮನೆಯವರು ಕನೆಕ್ಟೇ ಆಗಿಲ್ಲ ಬ್ಲೂಟೂತ್. ಸೊ ಆ ರೀತಿ ಕೊಟ್ಬಿಟ್ಟವ್ರೆ. ಅದನ್ನು ನಾನು ಗಮನಿಸಲಿಲ್ಲ. ಸ್ಟಾರ್ಟಿಂಗ್ ನಾನು ಎಲ್ಲಾದರೂ ಈ ಥರ ಮೈಕ್ ಕನೆಕ್ಟ್ ಕೊಟ್ಕೊಂಡು ಮಾತಾಡಬೇಕಂದ್ರೆ 1 2 ಇಲ್ಲ 3 ವೀಡಿಯೋಸು ನಾನು ಚೆಕ್ ಮಾಡ್ಕೊತೀನಿ. ಸೊ ಪರವಾಗಿಲ್ಲ, ವರ್ಕ್ ಆಗ್ತಿದೆ ಅಂತ. ಇದು ಇಲ್ಲಿ ಚೆಕ್ ಮಾಡೋಕ್ಕೆ ಹೋಗಿಲ್ಲ. ಇನ್ನೇನು ಪರವಾಗಿಲ್ಲ ಬಿಡು, ಎಲ್ಲ ಕಡೆನೂ ಅದು ಕನೆಕ್ಟ್ ಆಗಿದ ತಕ್ಷಣ ಕನೆಕ್ಟ್ ಆಗಿರುತ್ತೆ ಅಂತ ನಾನು ಒಂದು ಮುಂದಾಲೋಚನೆ ಮೇಲೆ ಇದು ಮಾಡಿದ್ನಲ್ಲ. ಸೊ ಅದರಲ್ಲಿ ಏನು ವಾಯ್ಸೇ ರೆಕಾರ್ಡ್ ಆಗಿಲ್ಲ. ನೋಡಿ, ನಾನು ಮಾತಾಡ್ತಾ ಇದ್ದೀನಿ, ನಾನೀಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಮತ್ತೆ. ತುಂಬ ಚೆನ್ನಾಗಿ ಮಾತಾಡಿದ್ದೆ. ಅಲ್ಲಿ ಅಷ್ಟೊಂದು ಜನ ಕೂತಿದ್ರಲ್ಲ, ಸೊ ಎಲ್ಲರ ಮುಂದೆ ತುಂಬ ಚೆನ್ನಾಗಿ ಮಾತಾಡಿದ್ದೆ. ಅವರು ಎಲ್ಲರೂ ಸೊ ತುಂಬ ಚೆನ್ನಾಗಿ ಮಾತಾಡಿದೆ ಅಂತಂದು ಹೇಳಿದ್ರು. ಆದರೆ ಅದು ಏನೂ ಇದೇ ಆಗಿಲ್ಲ. ಸೊ ತುಂಬ ಬೇಜಾರಾಯಿತು. ನಾನು ಸ್ವಲ್ಪ ಚೆಕ್ ಮಾಡ್ಕೋಬೇಕಾಯಿತು. ಅದಕ್ಕೆ ಮತ್ತೆ ಜಾಸ್ತಿ ನಾವು ಓವರ್ ಕಾನ್ಫಿಡೆಂಟ್ ಇರಬಾರ್ದು ಅಂತಾರಲ್ಲ, ಅದು ನಿಜ. ಸೊ ನಾನೀಗ ಆಗಿರುತ್ತೆ ಬಿಡು, ಪ್ರತಿ ಸಲ ಏನು ಚೆಕ್ ಮಾಡೋದು ಅಂತಂದು ಒಂದು ಓವರ್ ಕಾನ್ಫಿಡೆಂಟ್ ಮೇಲೆ ನಾನು ಮಾತಾಡಿದೆ. ಆದರೆ ಅಲ್ಲಿ ಏನು ವಾಯ್ಸೇ ಕವರ್ ಆಗಿಲ್ಲ, ಅಂದರೆ ಬ್ಲೂಟೂತ್ ಕನೆಕ್ಟ್ ಆಗಿಲ್ಲ ಮೈಕ್ಗೆ. ಹಂಗೆ ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸಾರಿ ಆ ಥರ ಆಗಿಬಿಡುತ್ತೆ. ನಾವೆಷ್ಟೇ ಮುಂಜಾಗ್ರತೆ ಇದ್ರೂ ಸೊ ಈ ರೀತಿ ತಪ್ಪುಗಳಾಗ್ತಾನೆ ಇರುತ್ತೆ. ಪರವಾಗಿಲ್ಲ, ನೀವು ನಮ್ಮ ಸಬ್ಸ್ಕ್ರೈಬರ್ಸ್ ಅಲ್ಲ, ನೀವು ನಮ್ಮ ಫ್ಯಾಮಿಲಿ ಮೆಂಬರ್ ಥರನೇ ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ನೋಡಿ, ಖಾರದ ಮಂಡಕ್ಕಿ ಸುಮಾರು ಅಂದರೆ ಒಂದು ಅರ್ಧ ಭಾಗ ಕಾಲನಿ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿತ್ತು, ಸ್ಪೈಸಿಯಾಗಿ. ಅದಕ್ಕೆ ಒಂದೊಂದು ಬೆಳ್ಳುಳ್ಳಿ ಮತ್ತು ಇದು ಕಡಲೆ ಬೀಜ ಎಲ್ಲ ಹುರಿದು ಹಾಕಿದ್ರು. ಸೊ ತುಂಬ ಚೆನ್ನಾಗಿ ತಿಂದಾಕ್ಬಿಟ್ಟೆ ಹೇಳ್ರಿ, ಭಾಳ ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು. ಹಾಗೆ ಈ ಕಡೆ ಇವಣ್ಣನೇ ರಾಜವಣ್ಣ ಅಂತ ಹೇಳಿದ್ನಲ್ಲ, ನಮ್ಮ ಮನೆಯವ್ರ ಫ್ರೆಂಡ್, ಇವ್ರ ಮನೆಗೆ ಬಂದಿರೋದು. ಇದು ಜಾತ್ರೆ ಇದೆ, ಮತ್ತು ನೆಕ್ಸ್ಟ್ ಡೇ ಪಾಪುದು ಇದು ತಲೆ ಕೂದಲು ಅಂದರೆ ಮುಡಿ ಕೊಡೋ ಶಾಸ್ತ್ರ ಇರುತ್ತಲ್ಲ, ಅದೂ ಇದೆ. ಸೊ ನಾನು ಎರಡು ಒಂದೇ ವಿಡಿಯೋಗೆ ಆಗ್ತಾಯಿಲ್ಲ, ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ನಾಳೆ ದಿನ. ಸೊ ಇವತ್ತು ಸದ್ಯಕ್ಕೆ ಇದು ಜಾತ್ರೆ ವಿಡಿಯೋ ಹಾಕ್ತೀನಿ. ಹಾಗೆ ಇಲ್ಲಿಂದ ನಾವು ಮುಗಿಸ್ಕೊಂಡು ಊರೊಳಗೆ ಹೋದ್ವಿ. ಶಿವನೇ ಎಷ್ಟು ಜನ ಗುರ್ತಿಡ್ದು ನಮ್ಮನ್ನು ಐಡೆಂಟಿಫೈ ಮಾಡಿ ಮಾತಾಡಿಸಿ ಮತ್ತೆ ಅವ್ರ ಮನೆಗಳಿಗೆ ಹೋಗೋವರೆಗೂ ಬಿಡಲಿಲ್ಲ. ಸೊ ಹಂಗಾಗಿ ಅದನ್ನೆಲ್ಲ ಕವರ್ ಮಾಡಿದ್ದೀನಿ, ಎಲ್ಲ ಸ್ಕಿಪ್ ಮಾಡಿದೆ, ನೋಡ್ತಾ ಇರಿ ಹಾಗೇನೆ. ಸೊ ಇಲ್ಲಿ ತಿಪ್ಪೇಶಣ್ಣನೂ ಬಂದಿತ್ತು. ಅವರಂದರೆ 2 days ಮುಂಚೆನೇ ಬಂದಿದ್ದಾರೆ ಜಾತ್ರೆಗೆ. ಸೊ ನಾವೇ ಜಾತ್ರೆ ದಿನ ಬಂದ್ವಿ. ಅದು ಜಲ್ದಿಗೆ ಹೋಗಿತ್ತಲ್ಲ ದೇವರು, ಅದು ಮುಗಿಸಾದ್ಮೇಲೆ ಬಂದುಬಿಟ್ವಿ ನಾವು. ಇವ್ರದ್ದು ಅವತ್ತು ಕೆಲಸ ಇತ್ತು ನಮ್ಮ ಮನೆಯವ್ರದ್ದು, ಅದಕ್ಕೋಸ್ಕರ ನಾವು ಲೇಟಾಗೆ ಬಂದಿದ್ದಾಯಿತು.
ಇಲ್ಲಿ ನೋಡಿ ಇವರೆಲ್ಲ ಇವ್ರ ರಿಲೇಷನ್ಸೇ, ಇವರೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸೇ. ತುಂಬ ಜನ ಬಂದು ಈಗ ಎಲ್ಲರೂ ಮಾತಾಡಿಸಿ ಫೋಟೋಸ್ ಎಲ್ಲ ಇಟ್ಕೊತಾ ಇದ್ರು. ಇವರು ತಿಪ್ಪೇಶಣ್ಣ ಏನು ಹೇಳ್ತಾ ಇದ್ರು ಅಂದರೆ, ನೀವು ಬರೋಕ್ಕೂ ಮುಂಚೆ ಒಂದು ಪೋಸ್ಟ್ ಹಾಕ್ಬಿಡ್ಬೇಕು, ಹಿಂಗೆ ಈ ಥರ ಊರಿಗೆ ಹೋಗ್ತಾ ಇದ್ದೀವಿ ಅಂತಂದರು. ಅಯ್ಯೋ ಅದು ಅರ್ಜೆಂಟಲ್ಲಿ ಹಾಕೋದು ಇದಾಗಲ್ಲ, ಮತ್ತು ನೆನಪು ಆಗಲ್ಲ, ಹಂಗೆ ಬಂದುಬಿಡ್ತೀವಿ ಬೇಗ ಅಂತಂದು ಹೇಳ್ತಾ ಇದ್ದೆ. ಹಾಗೆ ಇಲ್ಲಿ ನೋಡಿ ಇವರು ರಾಜವಣ್ಣ ಅಂತ ಹೇಳಿದ್ನಲ್ಲ, ಅವರು ಅಣ್ಣನ ಮಕ್ಕಳು ಇವರು ಎಲ್ಲ ಮೈಸೂರಲ್ಲೇ ಇರೋವಂಥದ್ದು. ಸೊ ಅವ್ರನ್ನ ಕರ್ಕೊಂಡು ಬಂದು ನನಗೆ ಪರಿಚಯ ಮಾಡಿಸ್ಕೊಡ್ತಾಯಿದ್ರು. ಸೊ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು, ಹುಡುಗಿರು ಮತ್ತು ಇವ್ರ ರಿಲೇಷನ್ಸ್ ಆಗಿರ್ಬೋದು, ಸೊ ಇವ್ರ ಮಕ್ಕಳು ಎಲ್ಲರೂ ತುಂಬ ಅನ್ಯೋನ್ಯವಾಗಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಎಲ್ಲರೂ. ಸೊ ಇವರಿಬ್ಬರು ಮತ್ತು ನಮ್ಮ ಮನೆಯವರು, ಇನ್ನೊಂದು ಅಣ್ಣ ಇದ್ದಾರೆ, ಇವರೆಲ್ಲ 4 ಜನನೂ ಒಂದೇ ಕ್ಲಾಸ್ಮೇಟ್ಸೇ, ಇವರೆಲ್ಲ ಫ್ರೆಂಡ್ಸು. ಹಾಗೆ ಇವರಿಬ್ಬರು ಮಾತಾಡಿಸಿ ಮತ್ತೆ ಊಟಕ್ಕೆ ಅಂತ ಆ ಸೈಡ್ ಹೋದರು. ಇನ್ನೇನು ಊಟ ಮಾಡೋ ಅಷ್ಟರಲ್ಲಿ ಸೊ ಇಲ್ಲೋಡಿ ರಾಜಣ್ಣನ ಮಗ ಇವನು. ಸೊ ಇವನೇ ಮುಡಿ ಕೊಡೋ ಶಾಸ್ತ್ರ. ಸೊ ಮುಡಿ ಕೊಡೋ ಶಾಸ್ತ್ರ ನಾಳೆ ದಿನದ ವೀಡಿಯೋ ತುಂಬ ಚೆನ್ನಾಗಿರುತ್ತೆ, ನಾಳೆ ಹಾಕ್ಬಿಡ್ತೀನಿ, ಇನ್ನು ಜಾಸ್ತಿ ಡಿಲೇ ಮಾಡೋದು ಬೇಡ. ಸೊ ಹಾಗಾಗಿ ಈಗ ಊಟಕ್ಕೆ ಅಂತಂದು ಹೇಳ್ಬಿಟ್ಟು ಮತ್ತೆ ನಾವು ಈಗ ಬಂದ್ವಿ. ಸೊ ಎಲ್ಲರೂ ಊಟ ಮಾಡ್ತಾಯಿದ್ರು, ಬಂದಿರೋಂಥ ರಿಲೇಷನ್ಸ್ ಎಲ್ಲರೂ. ಹಾಗೆ ನಮಗೂ ಇನ್ನು ಹೊಟ್ಟೆ ಹಸಿವು ಆಗ್ತಾಯಿತ್ತು. ಸೊ ಊಟ ಮಾಡಿಬಿಟ್ಟು ಆಮೇಲೆ ಕೂತ್ಕೊಳ್ಳಿರಂತೆ ಬನ್ನಿ ಅಂತಂದು ಕರ್ಕೊಂಡು ಬಂದರು ನಮ್ಮನ್ನು. ಸೊ ನಾವೆಲ್ಲ ನಮ್ಮೂರವರೆಲ್ಲ ಒಂದು ಗ್ರೂಪ್ ಕೂತ್ಕೊತಾ ಇದ್ದೀವಿ ಇಲ್ಲಿ. ಸೊ ನಮ್ಮ ಮನೆಯವ್ರ ಫ್ರೆಂಡ್ಸು ಮತ್ತು ನಾನು, ಸೊ ಅವರೆಲ್ಲರೂ ಒಂದು ಜೊತೆಗೆ ಕೂತ್ಕೊಳ್ಳೋಣ ಅಂತ ಕೂತ್ಕೊತಾ ಇದ್ದೀವಿ. ಅಡುಗೆ ಅಂತೂ ತುಂಬ ಚೆನ್ನಾಗಿ ಮಾಡಿಸಿದ್ರು. ಈ ಕಡೆ ಎಲ್ಲರೂ ಆಗಲೇ ಊಟ ಮಾಡೋಗೋ ಅಂತಾರೆಲ್ಲ ಮಾಡೋಗ್ತಾಯಿದ್ರು. ಹಾಗೆ ನಮ್ಮ ಮನೆಯವರು ಸ್ವಲ್ಪ ವೀಡಿಯೋ ಎಲ್ಲ ಕವರ್ ಮಾಡ್ತಾವ್ರೆ. ಸೊ ಅವರು ವೀಡಿಯೋದಲ್ಲಿ ಸ್ವಲ್ಪ ಕಡಿಮೆ ಕಾಣಿಸ್ಕೊತಾರೆ, ಯಾಕಂದರೆ ಅವರೇ ಕವರ್ ಮಾಡೋದ್ರಿಂದ ವೀಡಿಯೋ ಅವ್ರು ಜಾಸ್ತಿ ಕಾಣಿಸ್ಕೊಳಲ್ಲ. ಆಮೇಲೆ ನಮ್ಮ ಮನೆಯವ್ರು ಇದ್ದಾರಲ್ಲ, ಅವ್ರ ಫ್ರೆಂಡ್ ಅಣ್ಣನ ಕೈಗೆ ಕೊಟ್ವಿ ಮೊಬೈಲ. ಸೊ ಅವರೊಂದು ಕ್ಲಿಪ್ನ ನಮಗೆ ಆ್ಯಡ್ ಮಾಡಿಕೊಟ್ರು ನಮ್ಮ ಮನೆಯವರು, ನಾನು ಊಟ ಮಾಡೋದು. ಸೊ ನೋಡಿ ಇಲ್ಲಿ ಕೂತಿದ್ದೀವಿ. ಇವರೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ, ನಮ್ಮ ಮನೆಯವ್ರ ಫ್ರೆಂಡ್ಸು ಭಾಳ ಚೆನ್ನಾಗಿರ್ತಾರೆ. ನಿಜವಾಗ್ಲೂ ಇದ್ದರೆ ಆ ರೀತಿ ಇರಬೇಕು ಅನಿಸುತ್ತೆ ನನಗೆ, ಅವ್ರನ್ನೆಲ್ಲ ನೋಡ್ತಾ ಇದ್ರೆ. ಅಷ್ಟೊಂದು ಕ್ಲೋಸ್ ಆಗಿ ತುಂಬ ಚೆನ್ನಾಗಿರ್ತಾರೆ ಹೇಳ್ರಿ. ನನಗೆ ಇವ್ರ ಗ್ರೂಪ್ ಕಂಡಷ್ಟು ನನಗೆ ತುಂಬ ಇಷ್ಟ ಆಗಿರೋಂಥ ಗ್ರೂಪ್ ಇವರು. ತುಂಬ ಚೆನ್ನಾಗಿರ್ತಾರೆ ಎಲ್ಲರೂ, ಕ್ಲೋಸಾಗೆ ಏನೇ ಆಗಿರ್ಬೋದು ಶೇರ್ ಮಾಡ್ಕೊತಾರೆ, ತುಂಬ ಚೆನ್ನಾಗಿರ್ತಾರೆ. ನಾನೇನಾದರೂ ವೀಡಿಯೋ ರೆಡಿ ಮಾಡೋಕ್ಕೆ ಕೂತ್ಕೊಂಡ್ರೆ ಎಲ್ಲಿ ಇಲ್ಲದೆ ಇರೋಂಥ ಫೋನುಗಳೆಲ್ಲ ಬರ್ತಾವೆ. ಅವಾಗಲೇ ಸ್ವಲ್ಪ ವಾಯ್ಸ್ ಓವರ್ ಕೊಡಬೇಕಾದ್ರೆ ತುಂಬ ಡಿಸ್ಟರ್ಬೆನ್ಸ್ ನನಗೆ ವೀಡಿಯೋದಲ್ಲಿ. ಆದ್ರೂ ನಾನು ಇದು ನೆಟ್ಟೆಲ್ಲ ಆಫ್ ಮಾಡಿ ಇದು ಮಾಡಿದ್ರೂ ಫೋನುಗಳು ಬರಬೇಕಲ್ಲ. ಸೊ ಆ ಥರ ಎಲ್ಲ ಇದು ಮಾಡಿದ್ರೆ ಮತ್ತು ನಮ್ಮ ಮನೆಯವ್ರು ಬೈದ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಆ ಥರ ಇಗ್ನೋರ್ ಮಾಡಬೇಕಂದ್ರೆ ಸ್ವಲ್ಪ ಗ್ಯಾಪ್ ತಗೊಂಡು ಈ ರೀತಿ ಮಾತಾಡ್ತಾ ಇರ್ತೀನಿ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಲೈಫ್ ಅಂದರೆ ಒಂದೇ ಥರ ಇರಲ್ವಲ್ಲ, ಎಲ್ಲ ಬಂದಿದ್ದೆಲ್ಲ ಅನುಭವಿಸ್ತಾ ಹೋಗ್ತಾ ಇರಬೇಕು. ಈಗ ನೋಡಿ ಊಟಕ್ಕೆ ಅಂತ ಕೂತಿದ್ವಲ್ಲ, ಒಬ್ಬಟ್ಟು ಊಟ. ನನಗೆ ಒಬ್ಬಟ್ಟು ಅಂದರೆ ಅದೇನೋ ಗೊತ್ತಿಲ್ಲ, ಸ್ವೀಟ್ ಅಂದರೆ ತುಂಬ ಇಷ್ಟಪಡ್ತೀನಿ. ನನಗೆ ಈ ಲಾಡು ಸ್ವೀಟ್, ಬೂಂದಿ ಆಗಿರ್ಬೋದು, ಒಬ್ಬಟ್ಟು, ಕಡುಬು, ಸೊ ಈ ಥರ ಸ್ವೀಟಲ್ಲಿ ಮಾಡಿರುವಂಥದ್ದು ನನಗೆ ಭಾಳ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಒಂದಲ್ಲಿದ್ರೆ 2-3 ಒಬ್ಬಟ್ಟು ತಿಂದ್ಬಿಡ್ತೀನಿ, ಅಷ್ಟೊಂದು ಇಷ್ಟ ನನಗೆ. ಸೊ ಭಾಳ ಚೆನ್ನಾಗಿ ಮಾಡಿದರು ಒಬ್ಬಟ್ಟು, ಬಟ್ರನ್ನೆಲ್ಲ ಇಡಿಸಿದ್ರು, ತುಂಬ ಚೆನ್ನಾಗಿ ಮಾಡಿದರು ಅಡುಗೆ ಮಾತ್ರ. ಯಾವುದು ಹೆಸರಿಡೋ ಹಾಗೆ ಇರಲಿಲ್ಲ. 2 ದಿನವೂ ಊಟ ಮಾಡಿದ್ವಲ್ಲ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಅಡುಗೆ. ಸ್ವೀಟ್ ಏನಾದರೂ ಮಾಡಿಸ್ಬೇಕಾದ್ರೆ ನಿಜ ಈ ಬಟ್ರನ್ನೇ ಕರಿಬೇಕು ಅನಿಸ್ತು ನನಗೆ, ಅಷ್ಟು ಚೆನ್ನಾಗಿ ಮಾಡಿದರು. ಸೊ ನೋಡಿ ಎಲೆ ತುಂಬ ಊಟ ತುಂಬ ಚೆನ್ನಾಗಿತ್ತು, ವೆರೈಟೀಸ್ ಎಲ್ಲನೂ. ನನಗೆ ಆ ಒಬ್ಬಟ್ಟು ಜೊತೆಗೆ ತುಪ್ಪ ಹಾಕ್ಸ್ಕೊಂಡ್ರೆ ಇನ್ನೂ ಎಕ್ಸಲೆಂಟ್ ಆಗಿರುತ್ತೆ. ಈಗ ಈ ಅಣ್ಣವರಿಬ್ಬರು ಊಟಕ್ಕೆ ಬಡಿಸ್ತಾ ಇದ್ರು, ನಾವು ನಮ್ಮ ಮನೆಯವರು ಎಲ್ಲರೂ ಕುತ್ಕೊಂಡು ಈಗ ಊಟ ಮಾಡ್ತಾ ಇದ್ವಿ. ಈ ಕಡೆ ನೋಡ್ರಿ, ಮತ್ತೆ ವಿಡಿಯೋ ತೆಗಿಬೇಕಾದ್ರೆ ತಿಪ್ಪು ಯಾತನ ಹೇಳ್ತೀನಿ ಇಲ್ಲ ಮಾತಾಡೋದು. ಈಗ ನನ್ನ ಮಗ ಬರೀ ನಾನು ತಿಂಬದನ್ನ ವೀಡಿಯೋ ಹಾಕ್ತೀನಿ, ನನ್ನ ಮಗ ಕಾರ್ಕೊಂಡಿರ್ತಾನೆ ತಿಂಬಕ್ಕೆ ಹೋಗಿ ನಮ್ಗೆ ವೀಡಿಯೋ. ಈಗ ನಾಗನ ಮನೆಗೆ ಹೋಗಿದ್ದಾಗ ತಿನ್ನೋದೇ ವೀಡಿಯೋ ಹಾಕಲ್ಲ, ಇಲ್ಲೂ ತಿನ್ನೋದೇ. ನನ್ನ ಮಗ ಎಲ್ಲ ನೋಡೋದು ತಿಂಬಕ್ಕೆ ಕಾರ್ಕೊಂಡಿರ್ತಾನೆ, ನಾವು ಅದಕ್ಕೆ ಅಂದ್ಕೋಬೇಕು. ಹಾಂ ಆಯ್ತು. ಈಗ ಇಲ್ಲೇ ಇದೇವ್ರೇನಾ ಎಲ್ಲ ತಗೊಂಡ್ಬರು ಬಾಟ್ಲು ಕೊಡ್ತಾ ಕ್ಯಾಮ್ರಾ ಗಾಯನ್ನು ಸೂಪರ್ చూడు ఆ చేస్తున్నాడు తిను
ಈಗ ವಿಡಿಯೋ ಮಾಡ್ತಿದ್ನಿ, ಇವಾಗ ಕಿತ್ತಾಡ್ರ ವಿಡಿಯೋ ಮಾಡ್ತಿದ್ನಿ. ನೋಡಿ ಎಲ್ಲರೂ ಊಟ ಮಾಡಿಬಿಟ್ಟು ಈಗ ಮನೆ ಒಳಗೆ ಕರ್ಕೊಂಡು ಬಂದ್ರು. ಯಾಕಂದ್ರೆ ಅರಿಶಿನ ಕುಂಕುಮ ಕೊಡಬೇಕಲ್ಲ ನನಗೆ, ಅದಕ್ಕೋಸ್ಕರ ಅರಿಶಿನ ಕುಂಕುಮ ತಗೊಂಡೋಗಿ ಅಂತ ಅಂದರು. ಅದಕ್ಕೆ ಬಂದ್ವಿ. ಇವರು ನನಗೆ ಸೀರೆನೂ ತಂದಿದ್ರು, ಇವಣ್ಣ ಅವರು. ಸೀರೆನೂ ಕೊಡ್ತು ಅವಕ್ಕ. ನೋಡಿ ಎಲ್ಲ ಜೋಡಿಸಿ ಇಟ್ಕೊತಾಯ್ತು ಒಂದು ಕಡೆ. ಹಾಗೆ ಇಲ್ಲಿಂದ ನಾವು ಹೊರಟಿದ್ದು ಮತ್ತೆ ಊರೊಳಗೆ ದೇವಸ್ಥಾನ ಇದೆಯಲ್ಲ ಅಲ್ಲಿ ನೋಡ್ಕೊಂಡು ಹೋಗೋಣ ಅಂತಂದು ಹೇಳ್ಬಿಟ್ಟು ಅಲ್ಲಿಗೆ ಹೊರಟ್ವಿ. ಇಲ್ಲಿ ಅರಿಶಿನ ಕುಂಕುಮ ತಗೊಳ್ಳೋಣ ಫಸ್ಟ್ ಅಂತ. ಸೀರೆ ಎಲ್ಲ ಕೊಟ್ಟರು. ತುಂಬ ಥ್ಯಾಂಕ್ಸ್ ನಿಜವಾಗ್ಲಿ ವಿಡಿಯೋ ಮುಖಾಂತರ ಅವರಿಗೆ. ಯಾಕಂದರೆ ಅರಿಶಿನ ಕುಂಕುಮ ಕೊಟ್ಟು ನನಗೆ ಸೀರೆ ಕೊಟ್ರಲ್ಲ, ಅಂದರೆ ಮನೆ ಹೆಣ್ಮಗಳ ಥರ ಕೊಟ್ರಲ್ಲ. ಸೊ ತುಂಬ ಖುಷಿ ಆಯಿತು ನನಗೆ ಅದು. ಈಗ ಇವರು ಅವಣ್ಣನ ಮಿಸ್ಸಸ್ಸು, ಅವರು ಅನುಪಮ ಅಂತಂದು ಹೇಳ್ಬಿಟ್ಟು ಅವ್ರ ಹೆಸರು. ನನಗೆ ಹೆಸರು ತುಂಬ ಇಷ್ಟ ಆಯಿತು, ಅನುಪಮ ಅಂತ. ಅವರು ಅಷ್ಟೇ ತುಂಬ ಇಷ್ಟ ಆದರು. ಆಮೇಲೆ ಹೆಸರಂದೇ ಇಷ್ಟಪಟ್ರ ಅವ್ರು ಇಷ್ಟ ಇಲ್ವಾ ಅಂತ ನೀವು ಆಮೇಲೆ ಕೇಳ್ಬೋದು. ಸೊ ತುಂಬ ಇಷ್ಟ, ತುಂಬ ನಿಧಾನ, ತುಂಬ ತಾಳ್ಮೆ ಜಾಸ್ತಿ ಇದೆ ಅವರಿಗೆ. ಅಷ್ಟು ಜನರ ಮಧ್ಯೆನೂ ಅದೇ ಥರ ಎಲ್ಲರನ್ನೂ ಮಾತಾಡಿಸಿ ತುಂಬ ಚೆನ್ನಾಗಿ ಎಲ್ಲರನ್ನೂ ಇನ್ವೈಟ್ ಮಾಡಿದ್ರು. ಹಾಗೆ ಬಂದಿರೋ ಅಂಥವ್ರು ಎಲ್ಲರನ್ನೂ ತುಂಬ ಚೆನ್ನಾಗಿ ಮಾತಾಡಿಸಿ ನೋಡಿಕೊಂಡ್ರು. ಹಾಗೆ ಇವಕ್ಕನೇ ನೋಡಿ. ಸೊ ಈಗ ಮಾತಾಡಿಕೊಂಡು, ಆದರೆ ಇವ್ರ ಮದುವೆಗೆ ನಾವು ಬಂದಿಲ್ಲ, ನಿಮ್ಮ ಮದುವೆಗೆ ಅಂತಂದು ಅದು ಹೇಳ್ತಾ ಇದ್ದೆ ಅಕ್ಕನಿಗೆ. ಹೌದಾ ಅಂತಂದು ಮಾತಾಡ್ತಾ ಇದ್ವಿ. ಅಷ್ಟರಲ್ಲಿ ಆ ಮನೆಯವರು ನನಗೆ ಅರಿಶಿನ ಕುಂಕುಮ ಕೊಟ್ಟು ಬ್ಲೌಸ್ ಪೀಸ್ ಎಲ್ಲ ಕೊಟ್ಟರು. ಈಗ ಇವರಿಗೆಲ್ಲ ಬಾಯ್ ಹೇಳ್ಬಿಟ್ಟು ಮತ್ತೆ ಹೊರಗಡೆ ಹೋಗೋಣ ಅಂತಂದು ಹೊರಟ್ವಿ. ಅಷ್ಟರಲ್ಲಿ ನಮ್ಮ ಮನೆಯವರು ಮತ್ತು ನಮ್ಮ ಗ್ರೂಪ್ದೆಲ್ಲನೂ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ, ಅಂದರೆ ನಾವು ಕ್ಲಾಸ್ಮೇಟ್ಸ್ ಎಲ್ಲರೂ ಅಂತಂದು ಹೇಳಿದ್ರು. ಆದರೆ ಪಿಕ್ಸ್ ಒಂದು ತಗೊಂಡಿದ್ದೀವಿ, ನಮ್ಮ ಮನೆಯವರು ಇರೋದು ಪಿಕ್ಸ್ ತೊಗೊಂಡ್ವಿ, ಬೇರೆ ಹುಡುಗನ ಕೈ ಕೊಟ್ಟು ವೀಡಿಯೋ ಮಾಡ್ಕೊಂಡಿಲ್ಲ. ಆದರೆ ನಾವು ಮತ್ತು ಇವರೆಲ್ಲ ಇನ್ನಿರೋರೆಲ್ಲರೂ ಇದು ವೀಡಿಯೋ ಸ್ವಲ್ಪ ಕವರ್ ಮಾಡಿದ್ದಾರೆ, ಅದು ತೋರಿಸ್ತೀನಿ ನಿಮಗೆ ನೋಡಿ. ಸೊ ಇಲ್ಲಿಂದ ಈಗ ನೆಕ್ಸ್ಟ್ ನಾನು ಫೋಟೋಸ್ ಇಟ್ಕೊಳ್ಳೋಣ ಅಂದರೆ ನಾಳೆ ಇಟ್ಕೊಳ್ಳೋಣ ಅಂತ ಅಂದರು. ಆದರೆ ಹೊರಗಡೆ ಹೋದ್ಮೇಲೆ ನಾವೇ ಇಟ್ಕೊಂಡ್ವಿ ಎಲ್ಲರೂ. ಸೊ ಇವರು ನಮ್ಮೂರವರೇ, ರಾಜಣ್ಣದರಲ್ಲ ಅವ್ರ ರಿಲೇಷನ್ಸು. ಸೊ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಒಂದು ಮೆಮೊರಿಬಲ್ ಆಗಿರುತ್ತೆ ಈ ವಿಡಿಯೋ ಅನ್ನೋದು ಇವರೆಲ್ಲರೂ ಖುಷಿ. ಯಾಕಂದರೆ ಇವ್ರ ಫ್ಯಾಮಿಲಿದೆಲ್ಲ ಫುಲ್ ಕವರ್ ಮಾಡಿದ್ದೀವಲ್ಲ ವಿಡಿಯೋ. ಸೊ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇವರೆಲ್ಲ ಇದ್ದಾರಲ್ಲ, ಇವರೆಲ್ಲ ಇವ್ರ ಕ್ಲಾಸ್ಮೇಟ್ಸ್ ಮಿಸ್ಸಸ್. ಈಗ ನೋಡಿ ಇವರು ಆ ಸೈಡಲ್ಲಿರೋದು ಆ ಜೋಡಿ, ಈ ಕಡೆ ರಾಜಣ್ಣವ್ರ ಜೋಡಿ. ಮಧ್ಯೆ ಈಗ ನಮ್ಮ ಮನೆಯವರೊಬ್ಬರು ಮಿಸ್ ಆಗಿದ್ದಾರೆ ವೀಡಿಯೋದಲ್ಲಿ. ಅದು ಫೋಟೋ ಇಟ್ಕೊಂಡ್ವಿ, ವೀಡಿಯೋ ಮರೆತುಬಿಟ್ವಿ. ಅದಕ್ಕೋಸ್ಕರ ನಾನು ಇನ್ಸ್ಟಾದಲ್ಲೆಲ್ಲ ಪೋಸ್ಟ್ ಮಾಡಿದ್ದೆ ಫೋಟೋ ಎಲ್ಲನೂ, ಎಲ್ಲರೂ ಒಟ್ಟಿಗೆ ಇರೋ ಅಂಥದ್ದು. ಸೊ ಅಲ್ಲಿಂದ ಈಗ ಅವ್ರಿಗೆ ಬಾಯ್ ಹೇಳ್ಬಿಟ್ಟು ಮತ್ತೆ ನಾವು ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂತ ಊರೊಳಗೆ ಬಂದ್ವಿ ನೋಡಿ. ಸೊ ಇಲ್ಲಿ ಸಿಕ್ಕಿದ್ರು ನಮ್ಮ ಸಬ್ಸ್ಕ್ರೈಬರ್, ಅಂದರೆ ಭಾಳ ಜನ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅಷ್ಟೊಂದು ಜನ ಸಿಕ್ಕಿದ್ರು. ಹಾಗೆ ಎಲ್ಲರೂ ಮನೆಗೆ ಕರ್ಕೊಂಡೋದ್ರು, ಬಿಡಲೇ ಇಲ್ಲ. ಹಾಗೆ ಈ ಸಿಸ್ಟರ್ ಅವ್ರದ್ದೆಲ್ಲ ಆಲ್ಮೋಸ್ಟ್ 90% ಎಲ್ಲ ಮರದಾಸನಹಳ್ಳಿಯವರೇ ತುಂಬ ಜನ ಇದ್ದರು ಇಲ್ಲಿ. ಸೊ ನಮ್ಮೂರ ಪಕ್ಕ ಇದೆ ಹೇಳ್ರಿ ಮರಿದಾಸನಹಳ್ಳಿ ಅಂತಂದು ಹೇಳ್ಬಿಟ್ಟು. ಅಲ್ಲೇರು ಇಲ್ಲಿ ಅಂದರೆ ಅಣ್ಣ ತಮ್ಮಗಳೆಲ್ಲ ಇರ್ತಾರಲ್ಲ, ಸೊ ಅಂಥವ್ರೆಲ್ಲರೂ ಬಂದುಬಿಟ್ಟು ಇಲ್ಲಿ ಜಾತ್ರೆ ಮಾಡೋ ಅಂಥದ್ದು. ಭಾಳ ಚೆನ್ನಾಗಿದೆ. ನಾನು ಹಿಂಗೆ ಮಾಡ್ತಾರ, ಈ ಥರ ಮಾಡ್ತಾರ ಅಂತ ಅಂದ್ಕೊಂಡೇ ಇರಲಿಲ್ಲ. ಹಾಗೆ ಆ ಸಿಸ್ಟರ್ ಜೊತೆ ಎಲ್ಲ ಮಾತಾಡ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಂಡ್ವಿ. ಅವರು ಹೊರಟರು. ಅದಾದಮೇಲೆ ನಾವೀಗ ಇಲ್ಲೊಂದು ದೇವಸ್ಥಾನ ಇದೆ, ಮತ್ತು ಆ ಕಡೆ ಕೆಂಚಮಾಂಬ ದೇವಿ ಅದು ದೇವಸ್ಥಾನ, ಇದೆಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಅದೇ ಕ್ಲಿಪ್ಪೇನೆ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಪೂಜೆ ಮಾಡಿಸ್ಕೊಂಡು ಹೋಗೋಣ, ನಾವು ಪ್ರಸಾದ ತೀರ್ಥ ತೊಗೊಳ್ಳೋಣ ಅಂತ ದೇವಸ್ಥಾನದ ಒಳಗಡೆ ಬಂದ್ವಿ. ನಾವು ಒಳಗಡೆ ಬರೋದನ್ನೇ ನೋಡ್ಕೊಂಡಿದ್ದಾರೆ ಹೊರಗಡೆ. ಇನ್ನೂ ಎಲ್ಲರೂ ದೇವಸ್ಥಾನ ಹತ್ರನೇ ಬಂದರು ಮಾತಾಡಿಸ್ಬೇಕು ಅಂತ. ಫಸ್ಟು ದೇವ್ರ ದರ್ಶನ ಮಾಡ್ಕೊಂಡು ಹಾಗೆ ಪ್ರಸಾದ ತೀರ್ಥ ತೊಗೊಳ್ಳೋಣ ಅಂತ ಇಲ್ಲಿ ಬಂದ್ವಿ. ಸೊ ನೋಡಿ ನಾವು ಬರೋ ಅಷ್ಟರಲ್ಲಿ ಆಗಲೇ ಪೂಜೆಗಳೆಲ್ಲ ಮಾಡಿದ್ದಾರೆ. ಸೊ ನಾವು ಸ್ಟಾರ್ಟಿಂಗಲ್ಲೇ ಬರಬೇಕಾಯಿತು, ಅಂದರೆ ಬೆಳಿಗ್ಗೆನೇ ಬರಬೇಕಾಯಿತು. ಇನ್ನೂ ತುಂಬ ಚೆನ್ನಾಗಿರೋದು, ದೇವರು ಜಲ್ದಿ ಹೋಗಿತ್ತಲ್ಲ, ಅಲ್ಲಿ ತುಂಬ ಚೆನ್ನಾಗಿತ್ತಂತೆ ಪೂಜೆ ಎಲ್ಲನೂ. ಸೊ ಅದು ಮಿಸ್ ಮಾಡ್ಕೊಬಿಟ್ವಿ. ನೆಕ್ಸ್ಟ್ ಯಾವಾಗಲಾದರೂ ಹೋದರೆ ನಮ್ಮ ಮನೆಯವ್ರಿಗೆ ಹೇಳ್ಬಿಡ್ತೀನಿ. ಸೊ ಕೆಲಸ ಅದು ಇಂಪಾರ್ಟೆಂಟ್ ಇತ್ತು ಅವರಿಗೆ, ಅದಕ್ಕೋಸ್ಕರ ಅವ್ರು ಬರೋಕ್ಕಾಗಲಿಲ್ಲ. ಸೊ ಇಲ್ಲಾಂದರೆ ಬಂದು ಅದೆಲ್ಲ ಕವರ್ ಮಾಡ್ತಾಯಿದ್ವಿ, ತುಂಬ ಚೆನ್ನಾಗಿರೋದು. ನೋಡಿ ಈಗ ಪ್ರಸಾದ ಎಲ್ಲ ತೊಗೊಂಡು ಹಾಗೆ ಈಗ ಮಂಗಳಾರತಿ ತೊಗೊತಾ ಇದ್ದೀವಿ. ಸೊ ಇಲ್ಲಿ ದೇವ್ರಿಗೆ ಕೈ ಮುಗಿದು, ಇಲ್ಲಿ ಇವರು ನನ್ನ ಜೊತೆ ನಿಂತಿರೋ ಪಿಂಕ್ ಸ್ಯಾರಿ ಅವರು, ಇವರು ಮದ್ದನಕುಂಟೆ, ನೀವು ನೋಡಿರ್ಬೋದು ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ. ಅಲ್ಲಿ ಅವ್ರ ರಿಲೇಷನ್ಸು ನಮಗೆ ಇಲ್ಲಿ ಎಲ್ಲಿ ಸಿಕ್ಕಿದ್ರು ಅಂದರೆ ಅಮರಾಪುರದಲ್ಲಿ ಸಿಕ್ಕಿದ್ರು. ಅವತ್ತು ಹಿಂದೂ ಮಹಾಗಣಪತಿ ವಿಸರ್ಜನೆ ದಿನ ಹೋಗಿದ್ವಲ್ಲ ನಾವು, ಸೊ ಅಲ್ಲಿ ಸಿಕ್ಕಿದ್ರು. ಸೊ ಅದು ನೆನಪು ಹಂಗೆ ಇತ್ತು ನನಗೂ ಮನಸ್ಸಲ್ಲಿ. ಅದು ನೋಡಿದ ತಕ್ಷಣ ನಾನು ಐಡೆಂಟಿಫೈ ಮಾಡಿದೆ. ಅದಕ್ಕೆ ಆ ಸಿಸ್ಟರ್ ನೋಡಿ ಬನ್ನಿ ಹೋಗೋಣ ಮನೆಗೆ ಅಂದರು. ಇಲ್ಲ ಪರವಾಗಿಲ್ಲ, ಸೊ ಅಲ್ಲಿ ಊಟ ಮಾಡ್ಕೊಂಡು ಬಂದಿದ್ದೀವಿ ಅಂತ ಅಂದು ಅದಕ್ಕೋಸ್ಕರ ಮಾತಾಡ್ಸೋಕೆ ಬಂದ್ವಿ ಅಂತ ಅಂದ್ರಲ್ಲ, ತುಂಬ ಖುಷಿ ಆಯಿತು. ಸೊ ಎಲ್ಲೇ ಆಗಲಿ ಆ ರೀತಿ ಎಷ್ಟೇ ಸಾರಿ ಮಾತಾಡ್ಸೋರು ಮತ್ತೆ ಎಲ್ಲಿ ಸಿಕ್ಕಿದ್ರೂ ಬಂದು ಮಾತಾಡ್ಸ್ತಾರಲ್ಲ, ಅದು ನಾನು ಮಾಡ್ಕೊಂಡಿರೋಂಥ ಪುಣ್ಯ. ಸೊ ಅದು ಅವ್ರ ಮನಸ್ಸಲ್ಲಿ ಇದೆಯಲ್ಲ ನನ್ನ ಮೇಲೆ ಪ್ರೀತಿ, ಅದು ನಿಜವಾಗ್ಲೂ ಅದಕ್ಕೆ ಏನು ಕಟ್ಟಿದ್ರೂ ಬೆಲೆ ಸಾಕಾಗಲ್ಲ, ಅಷ್ಟೊಂದು ಮುಖ್ಯವಾದದ್ದು ಅಂತಂದು ಹೇಳ್ತೀನಿ, ಅವ್ರ ಮನಸ್ಸಲ್ಲಿರುವಂಥ ಪ್ರೀತಿ ನನ್ನ ಮೇಲೆ. ಈಗ ನೋಡಿ ಈ ದೇವರ ದರ್ಶನ ನೀವು ಇಲ್ಲಿಂದನೇ ಪಡ್ಕೊಬಿಡಿ.
ಸೊ ಇಲ್ಲಿಂದ ಮತ್ತೆ ನಾವು ಹೊರಟಿದ್ದು ಹೊರಗಡೆ, ಯಾಕಂದರೆ ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಳ್ಳೋಣ ಅಂತ. ಅದು ನಮ್ಗೆ ಐಡೆಂಟಿಫೈನೇ ಆಗಲಿಲ್ಲ. ಚಪ್ರದ ಕೆಳಗೆ ನಿಂತಿದ್ದೀವಿ ಫೋಟೋಸ್ ಇಟ್ಕೊಳ್ಳೋದಕ್ಕೆ ಅಂತ. ಅದು ಎಲ್ಲ ಈ ಸಂಧಿ ಇರುತ್ತಲ್ಲ, ಬೆಳಕು ಬೀಳ್ತಾ ಇರುತ್ತಲ್ಲ, ಅದೆಲ್ಲ ಮುಖದ ಮೇಲೆ ಅಲ್ಲಿಂಗೆ ಮಚ್ಚಗಳ ಥರ ಬಿದ್ದಿದೆ ಫೋಟೋಸು. ಅದು ಅವರೆಲ್ಲ ಹೋದ್ಮೇಲೆ ಮತ್ತೆ ನಾವು ನೋಡ್ಕೊಂಡಿದ್ದು. ಆದ್ರೂ ಅದೇ ಥರ ಒಂದು ಪೋಸ್ಟ್ ಹಾಕಿದ್ದೆ ಇನ್ಸ್ಟಾದಲ್ಲಿ. ನೋಡಿ ಇಲ್ಲಿ ನಿಂತ್ಕೊಂಡು ಆ ಚಪ್ರದ ಕೆಳಗಡೆ ಈಗ ನಿಂತ್ಕೊತೀವಿ ನೋಡಿ. ಸೊ ನೋಡಿ ಆಗಲೇ ಬೆಳಕು ಬೀಳ್ತಾ ಇದೆ ನಮ್ಮ ಮೇಲೆ. ಸೊ ಆ ಥರನೇ ಫೋಟೋಸ್ ಎಲ್ಲ ಅದೇ ಥರನೇ ಬಂದಿತ್ತು ಇಲ್ಲಿ. ಸೊ ಏನು ಮಾಡೋಕ್ಕಾಗಲ್ಲ, ಅದು ಅರ್ಜೆಂಟಲ್ಲಿ ಆ ರೀತಿ ತೊಗೊಬಿಟ್ವಿ. ನೆಕ್ಸ್ಟ್ ಟೈಮ್ ಈ ಥರ ಮಿಸ್ ಮಾಡ್ಕೋಬಾರ್ದು ಅಂದ್ಕೊಂಡೆ ನಾನು. ಯಾಕಂದರೆ ಅವ್ರ ಪ್ರೀತಿಯಿಂದ ತೆಗೆಸ್ಕೊಂಡಿರ್ತಾರೆ, ಅದು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿ ಮನಸ್ಸಿಗೆ ಮತ್ತೆ ಬೇಜಾರಾಗುತ್ತೆ ಅಂತ ಅಷ್ಟೇ. ಅದಾದಮೇಲೆ ಮತ್ತೆ ಹುಡುಗಿರು ಕೀರ್ತನೆ ಇವರೆಲ್ಲ ನಾನು ಒಂದು ವೀಡಿಯೋ ಕಾಲ್ದು ವೀಡಿಯೋ ಹಾಕಿದ್ದೆ ನಾನು ಇನ್ಸ್ಟಾದಲ್ಲಿ. ಸೊ ಅವಾಗ 1 ವರ್ಷದ ಹಿಂದೆ ನನಗೆ ಪರಿಚಯ ಆಗಿರೋ ಅಂಥವ್ರು. ಮತ್ತೆ ಎಲ್ಲೂ ಮೀಟ್ ಆಗೋಕ್ಕೂ ಆಗಲಿಲ್ಲ, ಮೊಬೈಲಲ್ಲೇ ಮಾತಾಡಿದ್ದು ಅಷ್ಟೇ. ಸೊ ಹಾಗೆ ಇಲ್ಲಿ ನೋಡಿದ ತಕ್ಷಣ ಫುಲ್ಲು ಖುಷಿ ಆಯಿತು. ಮತ್ತು ಫೋಟೋಸ್ ಎಲ್ಲ ಇಟ್ಕೊಂಡು ಮತ್ತೆ ಇಲ್ಲಿ ಬಂದ್ವಿ ನೋಡಿ. ನಮ್ಮೂರಿಗೆ ಬಂದಿರೋ ನೀವು, ನಾವು ಕೊಡಿಸಿರೋಂಥ ಬಳೆ ತೊಗೊಳ್ಳೇಬೇಕು ಜಾತ್ರೆಯಲ್ಲಿ ಅಂತ ಬಳೆ ಕೊಡ್ಸೋಕ್ಕೆ ಅಂತ ತೊಗೊಂಡು ಬಂದಿದ್ದಾರೆ. ಹಾಗೆ ಹುಡುಗಿ ಹೇರ್ ನೋಡಿದ್ರ ಎಷ್ಟು ಉದ್ದ ಇದ್ದಾವೆ ಅಂದರೆ ನಿಜ ಶಾಕ್ ಆಯಿತು ನನಗೆ ನೋಡಿ. ಏನು ನಿಮ್ಮ ಹೇರ್ ಸೀಕ್ರೆಟ್ ಅಂತ ಕೇಳಿದ್ರೆ, ಕೀರ್ತನ ಅಂತ ಹುಡುಗಿ ಹೆಸರು. ಕೇಳಿದ್ರೆ ಅವರು ಏನು ಇಲ್ಲ ಆಂಟಿ ಅಂದರು. ಏನು ಇಲ್ಲ ಅಂದ್ರೂ ನಮಗೊಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಏನಾದರೂ ಹಚ್ತಾರೇನೋ ತಲೆಗೆ, ಅದಕ್ಕೆ ಇಷ್ಟುದ್ದ ಅಂತ ಅಂದ್ಕೊತೀವಿ ನಾವು ಮನಸ್ಸಲ್ಲಿ. ಎಲ್ಲರೂ ಸರ್ವೇ ಸಾಮಾನ್ಯ ಆ ರೀತಿ ಅಂದ್ಕೊಳ್ಳೋದು. ಆದರೆ ನಿಜ ಹೇಳ್ತೀನಿ ನೋಡಿ, ಸೊ ಯಾರಿಗೆ ಆಗಿರ್ಬೋದು, ನಾವು ಹಚ್ಚೋದ್ರಿಂದ ಹೇರ್ ಬರುತ್ತೆ ಅಂದರೆ ಅದು ರಾಂಗು. ಸೊ ನಾವು ಹಚ್ಚೋದ್ರಿಂದ ಬರಲ್ಲ, ಬೈ ಬರ್ತ್ ಬಂದಿರಬೇಕು, ಇಲ್ಲ ಅದು ಜೀನ್ಸಲ್ಲೇ ಬಂದಿರಬೇಕು ಆ ರೀತಿ ಹೇರ್ ಉದ್ದ ಹೇರ್ ಬರಬೇಕು ಅಂದರೆ. ಇಲ್ಲ ಅಂದರೆ ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ಬೋದು, ಈ ಸಾಫ್ಟ್ ಹೇರ್ ಇರುತ್ತಲ್ಲ ಅಂಥವ್ರಿಗೆ ಸ್ವಲ್ಪ ಹೇರ್ ಗ್ರೋತ್ ಚೆನ್ನಾಗಿರುತ್ತೆ. ಈ ಕರ್ಲಿ ಹೇರ್ಸು ಅಂಥವ್ರಿಗೆ ಸ್ವಲ್ಪ ಹೇರ್ ಗ್ರೋತ್ ಕಡಿಮೆನೇ. ಆದ್ರೂ ಕರ್ಲಿ ಹೇರ್ಸ್ಗೂ ತುಂಬ ಹೇರ್ ಗ್ರೋತ್ ಇರುತ್ತೆ. ಅದು ನಾನು ಹೇಳ್ತೀನಲ್ಲ, ಅದು ತಲೆ ಕೂದಲ ಮೇಲೆ ಡಿಪೆಂಡ್ ಇರುತ್ತೆ, ಅದು ಜೀನ್ಸ್ ಮೇಲೆ ಡಿಪೆಂಡ್ ಇರುತ್ತೆ, ಬೈ ಬರ್ತು ಅದೇ ರೀತಿ ಬಂದಿರುತ್ತೆ ಹೇರು. ಮಧ್ಯ ಹೊರಟೋಗೋರಿಗೆ ಮಧ್ಯ ಹೊರಟೋಗ್ಬಿಡುತ್ತೆ ಹೇರ್. ಇಷ್ಟು ಉದ್ದ ಇದ್ರೂ ಮಧ್ಯ ಅಂದರೆ ಒಂದು ಸ್ವಲ್ಪ ದಿನ ಆದಮೇಲೆ ಉದುರೋದು, ಏರ್ ಫಾಲ್ ಆಗೋದು ಈ ಥರ ಇರುತ್ತೆ. ನಾನು ಹೇಳೋದು ಇಷ್ಟೇ, ಅದರಲ್ಲಿ ಯಾವುದೇ ಥರ ಸೀಕ್ರೆಟ್ ಇರಲ್ಲ. ಸೊ ನಾನು ಹೇಳಿದ್ನಲ್ಲ ಅದೇ ರೀತಿ ಅಷ್ಟೇ. ಈಗ ನನಗೂ ಅಷ್ಟೇ ಫುಲ್ ಹೇರ್ ಉದ್ದ ಇತ್ತು ನನಗೆ ಮುಂಚೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ. ನಾನು ಏನು ಮಾಡಿದೆ, ಅದು ಸ್ವಲ್ಪ ಸಣ್ಣ ಆಗ್ತಾ ಬಂತು ಜಡೆ. ಆವಾಗ ನಾನು ಏನು ಮಾಡಿದೆ, ಪಾರ್ಲರ್ಗೆ ಹೋಗ್ಬಿಟ್ಟು ಕಟ್ ಮಾಡಿಸ್ಬಿಟ್ಟೆ ಹೇರು. ಸೊ ಆಗಿಂದ ಏರ್ ಫಾಲು ಜಾಸ್ತಿ ಆಯಿತು ಮತ್ತು ಹೇರ್ ಗ್ರೋತು ಕಡಿಮೆ ಆಯಿತು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸ್ವಲ್ಪ ತಲೆಯಲ್ಲಿ ಡ್ಯಾಂಡ್ರಫು ಇದೆಲ್ಲ ಕಡಿಮೆ ಮಾಡ್ಕೊಳ್ಳಿ. ಸ್ವಲ್ಪ ವೀಕ್ಲಿ ಟ್ವೈಸ್ ಆದ್ರೂ ಆಯಿಲ್ ಅಪ್ಲೈ ಮಾಡಿ ಅಷ್ಟೇ. ಆ ಹುಡುಗಿ ನಾನು ಕೇಳಿದ್ದಕ್ಕೆ ಹೇಳಿದ್ದಷ್ಟೇ, ನಾರ್ಮಲ್ ಆಂಟಿ ಆಯಿಲ್ ಅಪ್ಲೈ ಮಾಡ್ತೀನಿ ಅಷ್ಟೇ, ಇನ್ನೇನು ಇಲ್ಲ ಅಂತ ಅಂದರು. ಸೊ ಅದೇ ಅಷ್ಟೇ, ಏನು ಸೀಕ್ರೆಟ್ ಇರಲ್ಲ. ನನಗೆ ಗೊತ್ತಿರೋ ಪ್ರಕಾರ, ನನಗೆ ಓನ್ ಎಕ್ಸ್ಪೀರಿಯನ್ಸ್ ಆಗಿದೆ, ಅದಕ್ಕೋಸ್ಕರ ಹೇಳ್ತೀನಿ. ಸುಮ್ಮನೆ ದುಡ್ಡೆಲ್ಲ ಖರ್ಚು ಮಾಡಿ ಆ ಶಾಂಪು ಈ ಎಣ್ಣೆ ಅಂತಂದು ಹಾಸ್ಪಿಟ್ಲು ಅಂತಂದು ಓಡಾಡಬೇಡಿ. ಸೊ ನಿಜ, ಸ್ವಲ್ಪ ತಲೆಯಲ್ಲಿ ಡ್ಯಾಂಡ್ರಫ್ ಇದೆಲ್ಲ ಕಡಿಮೆ ಮಾಡಿಕೊಂಡು ಆಯಿಲು ಜಾಸ್ತಿ ಅಪ್ಲೈ ಮಾಡಿ. ಆವಾಗ ಸ್ವಲ್ಪ ಗ್ರೋತ್ ಚೆನ್ನಾಗಿರುತ್ತೆ ಮತ್ತು ಹೇರು ಹೆಲ್ದಿಯಾಗಿ ಬೆಳೆಯುತ್ತೆ ಮತ್ತು ಇರುತ್ತೆ ನೋಡೋದಕ್ಕೂ ಸಿಲ್ಕಿಯಾಗಿ. ನಾನು ಅದೇ ಥರನೇ ಮಾಡೋದು. ಸೊ ಏನಂದರೆ ನನಗೆ ಅದು ಸ್ವಲ್ಪ ತೆಳುವು ಬರುತ್ತೆ, ಅಂದರೆ ದಪ್ಪ ಬರಲ್ಲ ಹೇರು, ಬೆಳೀತಾ ಬೆಳೀತಾ ತೆಳ್ಳಗಾಗ್ಬಿಡುತ್ತೆ. ಅದಕ್ಕೆ ನಾನು ಹೇರ್ ಕಟ್ ಮಾಡಿಸ್ಬಿಡ್ತೀನಿ. ಆದರೂ ನಮ್ಮ ಮನೆಯವರು ಇನ್ನು ಹೇರ್ ಕಟ್ ಮಾಡಿಸ್ಬೇಡ ಅಂತ ಹೇಳಿದ್ದಾರೆ. ಇನ್ಮೇಲೆ ನೋಡೋಣ, ಟ್ರೈ ಮಾಡ್ತೀನಿ ಮಾಡಿಸ್ದೇ ಇರೋಕ್ಕೆ. ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಅವರು ಅಷ್ಟೇ, ಮರದಾಸ್ನಳ್ಳಿಯವರಂತೆ, ಅವರು ಫೋಟೋಸ್ ಎಲ್ಲ ಇಟ್ಕೊಂಡ್ರು. ಅದಾದಮೇಲೆ ಕೀರ್ತನ ಅವರು ಮನೆಗೆ ಕರ್ಕೊಂಡು ಬಂದರು. ಸೊ ಇಲ್ಲಿ ನಾನು ಊಟ ಮಾಡಲೇಬೇಕು ಅಂತ ಅವರು, ನಾವಿಲ್ಲ ಊಟ ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ಸರಿ ಆಯ್ತು ಅರಶಿನ ಕುಂಕುಮ ತೊಗೊಳ್ಳಿ ಅಂತ, ಅರಶಿನ ಕುಂಕುಮ ತೊಗೊಳ್ಳೋರ್ಗಿದ್ದು ಆಮೇಲೆ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಇಟ್ಕೊಬಿಟ್ರು, ಬಿಡಲೇ ಇಲ್ಲ. ಸರಿ ಅಂತಂದು ಇವ್ರ ಸಿಸ್ಟರು ನನಗೆ ವೀಡಿಯೋ ಕಾಲ್ ಎಲ್ಲ ಮಾಡಿ ಮಾತಾಡಿಸಿದ್ರು. ತುಂಬ ಖುಷಿ ಆಯಿತು. ಸೊ ಇವ್ರ ಕಡೆಯಿಂದ ಅರಶಿನ ಕುಂಕುಮ ಎಲ್ಲ ತಗೊಂಡು ಬ್ಲೌಸ್ ಪೀಸ್ ಎಲ್ಲ ತಗೊಂಡಲ್ಲ. ಸೊ ತುಂಬ ಖುಷಿ ಆಯ್ತು ಹೇಳ್ರಿ. ಹಾಗೆ ಇವ್ರ ಜೊತೆ ನಿಂತ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಮಾತಾಡ್ತಾ ಇದ್ವಿ. ಇಲ್ಲಿ ಪಕ್ಕ ಇದ್ದರು ಒಂದಿಬ್ಬರು ಸಿಸ್ಟರ್ಸು. ಅವರು ಸೊ ನಿಮ್ಮನ್ನ ಎಲ್ಲೋ ನೋಡಿದ್ದೀನಲ್ಲ ಅಂತ ಅಂದು ಮತ್ತೆ ಅವರೇ ಐಡೆಂಟಿಫೈ ಮಾಡಿ ಹೇಳಿದ್ರು. ಸೊ ನೀವು ವೀಡಿಯೋಸ್ ಎಲ್ಲ ಮಾಡ್ತಿರಲ್ಲ ಅವರೇ ತಾನೇ ಅಂದರು. ಹೌದು ಅಂತ ಅಂದೆ. ಸೊ ಅದೇ ಮಾತಾಡ್ತಾ ಇದ್ದೀವಿ ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು. ಭಾಳ ಚೆನ್ನಾಗಿರುತ್ತೆ ಅಲ್ಲ, ಹಿಂಗೆ ಹೋಗಿರೋ ಹತ್ರ ಎಲ್ಲರೂ ಒಟ್ಟಿಗೆ ನೋಡಿ ಎಷ್ಟೊಂದು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾರೆ. ಸೊ ನನಗಂತೂ ಈ ಎಕ್ಸ್ಪೀರಿಯೆನ್ಸ್ ಅಂತೂ ನನ್ನ ಲೈಫಲ್ಲಿ ಮರೆಯೋದೇ ಇಲ್ಲ ಬಿಡಿ. ಸೊ ಇಷ್ಟು ಪ್ರೀತಿ, ಇಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದಾರೆ ನನ್ನ ಮೇಲೆ ಎಲ್ಲರೂ. ನಾನು ಮಾಡ್ಕೊಂಡಿರೋಂಥ ಪುಣ್ಯ ಅಂತ ಮತ್ತೊಂದು ಸಾರಿ ನಾನು ವಿಡಿಯೋಗೂ ಇದೇ ಹೇಳೋದು ಎಲ್ಲಾದರೂ ಹೋದರೆ. ಯಾಕಂದರೆ ಅದು ನಿಮಗೆ ನಾನು ಹೇಳಿದ್ರೆ ಗೊತ್ತಾಗಲ್ಲ. ಸೊ ಅಲ್ಲಿ ನಾವು ಲೈವಲ್ಲಿ ಅವ್ರ ಪ್ರೀತಿ ನಾವು ಇದು ಮಾಡ್ತೀವಲ್ಲ, ನೋಡ್ತೀವಲ್ಲ ಕಣ್ಣಲ್ಲಿ, ಅವರು ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅನ್ನೋದು, ಅದು ಖುಷಿ ಕೊಡುತ್ತೆ ಮನಸ್ಸಿಗೆ. ಈಗ ನೋಡಿ, ಅದು ಸ್ಯಾರಿ ನೀವು ಯಾವ ರೀತಿ ಬುಕ್ ಮಾಡ್ಕೊಳ್ಳೋದು ಇನ್ಸ್ಟಾದಲ್ಲಿ ಅಂತಂದೆಲ್ಲ ಕೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ನಾನು ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟೆ. ಸೊ ಇದು ಕಾಲ್ ಮಾಡು, ಬೇಕಾದರೆ ನಿಮಗೆಲ್ಲ ಹೇಳ್ಕೊಡ್ತೀನಿ ಅಂತಂದು ಹೇಳಿದೆ. ಸರಿ ಅಂತಂದು ಹೇಳ್ಬಿಟ್ಟು ಅದನ್ನು ಇದು ಮಾಡ್ಕೊತಾ ಇದ್ರು. ಅಷ್ಟರಲ್ಲಿ ನೋಡಿ ಬಿಡಲೇ ಇಲ್ಲ, ಸ್ವಲ್ಪ ಆದರೂ ತಿನ್ನಬೇಕು ಅಂತಂದು ಕೂರಿಸ್ಕೊಂಡ್ರು. ನಾನೊಂದು ಸ್ವಲ್ಪ ಕಾಯಿ ಒಬ್ಬಟ್ಟು ತಿನ್ನೋಣ ಅಂತ ಕಾಯಿ ಒಬ್ಬಟ್ಟು ಮಾಡಿದರು ಇಲ್ಲಿ. ಸ್ವೀಟ್ ಚೆನ್ನಾಗಿರುತ್ತೆ ಅಂತ ಕೂತ್ಕೊಂಡೆ.
ಹಾಗೆ ಈ ಹುಡುಗಿ ಅಂತೂ ನನಗಂತೂ ತುಂಬ ಖುಷಿ ಆಯ್ತು ಈ ಹುಡುಗಿನ ನೋಡಿ. ಏನು ಇಂಟ್ರೆಸ್ಟ್ ತೋರಿಸ್ತಾ ಇದ್ಲು ಅಂದರೆ ನನ್ನ ಮೇಲೆ. ನಮ್ಮದು ಶಿರಾ ನೀವು ನಮ್ಮ ಮನೆಗೆ ಬರಬೇಕು ಅಂತಂದೆಲ್ಲ ಹೇಳ್ತಾಯಿದ್ರು. ಆಮೇಲೆ ನೀನು ಚಿಕ್ಕ ಹುಡುಗಿ ಕರಿತಿದ್ಯಾ, ಮನೆಗೆ ಬಂದರೆ ನಿಮ್ಮಪ್ಪ ನಿಮ್ಮಮ್ಮ ಬೈದ್ಬಿಟ್ರೆ ಯಾರನ್ನೋ ಕರ್ಕೊಬಂದಿದ್ಯಾ ಅಂತ, ಅದಕ್ಕೆ ಇಲ್ಲೇ ಪರಿಚಯ ಮಾಡಿಸ್ಕೊಡು, ನಿಮ್ಮಪ್ಪ ನಿಮ್ಮಮ್ಮನ್ನ ಬರ್ತೀವಿ ಅಂತ ಹೇಳಿದ್ರೆ. ಸೊ ಅವ್ರ ಅಪ್ಪಾಜಿನ ಕರೀತಾವ್ರು, ಒಳಗಡೆ ಇದ್ರು. ಸೊ ಅದಕ್ಕೆ ಅವಕ್ಕ ವೀಡಿಯೋಸ್ ಮಾಡುತ್ತೆ, ನಾನಲ್ಲ ಅಪ್ಪ ಇವರು ನಮ್ಮ ಮನೆಗೆ ಬರ್ತಾರಪ್ಪ, ಕರ್ಕೊಂಡು ಬರ್ತೀನಿ ಅಂತಂದು ಹೇಳ್ತಾಯಿದ್ರೆ. ಸೊ ಅವರು ಸರಿ ಆಯಿತು ಮಗಳೇ ಕರ್ಕೊಂಡು ಬಾ ಅಂತಂದು ಹೇಳ್ತಾ ಇದ್ರಲ್ಲ. ಸೊ ತುಂಬ ಖುಷಿ ಅನ್ನಿಸ್ತು ಮನಸ್ಸಿಗೆ. ಹಾಗೆ ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದು ಹಂಗೆ ಬರ್ತಾಯಿದ್ವಿ. ಇನ್ನು ಜೋರಾಗಿ ಹೋಗ್ಬಿಡೋಣ ಗಾಡೀಲಿ, ಇನ್ನು ಯಾರು ಕಣ್ಣಿಗೂ ಬೀಳೋದು ಬೇಡ ಇಲ್ಲಿ, ಸೊ ಲೇಟ್ ಆಗಿಬಿಡುತ್ತೆ ಅಂತ ಬಂದರೆ ಇವ್ರು ಬಿಡಲೇ ಇಲ್ಲ ನೋಡಿ. ಗಾಡೀಲಿ ಬರ್ತಾಯಿದ್ರೆ ಅಕ್ಕ 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 ಅಂತ ಕೂಗೇ ಬಿಟ್ರು. ಸೊ ಇನ್ನು ಹಂಗೆ ಹೋದರೆ ಚೆನ್ನಾಗಿರಲ್ಲ, ಇನ್ನು ಕೂಗಿದ್ಮೇಲೆ ನಿಲ್ಲಿಸ್ಲೇಬೇಕಾಗುತ್ತೆ, ಮಾತಾಡ್ಸಿದ್ಮೇಲೆ ಮಾತಾಡಲೇಬೇಕಾಗುತ್ತೆ. ಸೊ ಹಾಗೆ ಬಂದು ಇವ್ರ ಮನೆಯಲ್ಲಿ ಮಾತಾಡ್ಕೊಂಡು ಮತ್ತೆ ಹೊರಗಡೆ ಕೂತ್ಕೊಂಡ್ವಿ. ಇಲ್ಲಿ ನಮ್ಮ ಇವ್ರ ರಿಲೇಷನಲ್ಲಿ ನಮ್ಮ ಸಬ್ಸ್ಕ್ರೈಬರ್ ತುಂಬ ಜನ ಇದ್ದಾರಂತೆ. ಅದಕ್ಕೆ ಅಕ್ಕ ಅವ್ರಿಗೆ ತುಂಬ ಇಷ್ಟ, ನೀವು ಅವ್ರನ್ನ ಮಾತಾಡ್ಸ್ಕೊಂಡೇ ಹೋಗಬೇಕು ಅಂತಂದೇಳಿ ಕೂರಿಸ್ಕೊಂಡ್ರು. ಅದಕ್ಕೆ ಅವ್ರು ಬರೋವರೆಗೂ ಸ್ವಲ್ಪ ಅವ್ರದ್ದು ಕ್ಯಾಮ್ರಾ ಇತ್ತು, ಮತ್ತು ನಮ್ಮ ಮೊಬೈಲಲ್ಲಿ ಮತ್ತು ಅವ್ರ ಕ್ಯಾಮ್ರಾದಲ್ಲಿ ಎಲ್ಲ ಪಿಕ್ಸ್ ಎಲ್ಲ ಇಟ್ಕೊತಾ ಇದ್ವಿ. ಸೊ ನೋಡಿ ಎಲ್ಲರೂ ಜೋಡಿ ಜೋಡಿ ಕುತ್ಕೊಂಡು ಎಲ್ಲರೂ ಜೊತೆಯಲ್ಲೇ ಫೋಟೋಸ್ ಎಲ್ಲ ಇಟ್ಕೊಂಡ್ವಿ. ಸೊ ಇವರು ಈ ಅಣ್ಣನೂ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡುತ್ತೆ, ನಮ್ಮ ಸೈಡ್ ಅವರೇ. ಚೆನ್ನಾಗಿ ಮಾಡ್ತಾರೆ, ಕಾಮಿಡಿ ತಮಾಷೆ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತಾರೆ. ಹಾಗೆ ನಮ್ಮದೊಂದು ಇದಿರಲಿ ಪಿಕ್ ಇರಲಿ ಅಂತಂದು ಅವರು ಅಡಿಕೆ ಎಲೆ ಮತ್ತು ಬಾಳೆಹಣ್ಣು ಎಲ್ಲ ಕೊಟ್ಟು ಫೋಟೋಸ್ ಎಲ್ಲ ಇಟ್ಕೊಂಡ್ರು. ಸೊ ಇಲ್ಲಿ ಮತ್ತೆ ನೆಕ್ಸ್ಟು ಎಲ್ಲರೂ ಒಟ್ಟಿಗೆ ಸೇರಿದ್ರು ನೋಡ್ರಿ, ಎಷ್ಟು ಜನ. ಸೊ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಈಗ ನನಗೆ ಆಲ್ ದಿ ಬೆಸ್ಟ್ ಹೇಳ್ತಾರಂತೆ. ಇನ್ಸ್ಟಾಗ್ರಾಮಲ್ಲಿ 1,00,000 ಫಾಲೋವರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಸೊ ಅದಕ್ಕೆ ನಿಮ್ಗೆ ಆಲ್ ದಿ ಬೆಸ್ಟ್ ಹೇಳ್ಬೇಕಕ್ಕ, ಲೈವಲ್ಲಿ ನಾವು ಮಾತಾಡಬೇಕು ಅಂತ ಅಂದರು ಇವಣ್ಣ. ಸರಿ ಆಯಿತು, ಅದರಲ್ಲೇನಂತೆ, ಸರಿ ಮಾತಾಡೋಣ್ರಿ ಅಂತಂದೇಳಿ ಸರಿ ಅಂತಂದು ಹೇಳಿದ್ವಿ. ಸೊ ನೋಡಿ ಇವ್ರ ಫ್ಯಾಮಿಲಿ ಅಂತೂ ಅಪ್ಪ ಏನು ಸಪೋರ್ಟ್ ಮಾಡುತ್ತಂದರೆ, ನಿಜವಾಗ್ಲೂ ಇಂಥ ಫ್ಯಾಮಿಲಿಯಲ್ಲಿ ಸಮೇತ ಹುಟ್ಟುಬಿಟ್ರೆ ಸೊ ಏನೇ ಒಂದು ಸಾಧನೆ ಮಾಡಬೇಕಂದ್ರೂ ಇಷ್ಟು ಸಪೋರ್ಟಿವ್ ಆಗಿರ್ತಾರಲ್ಲ, ನಿಜ ತುಂಬ ಖುಷಿ ಆಯಿತು. ಸೊ ನನ್ನ ವೀಡಿಯೋಸ್ ನೋಡಿ ನನ್ನನ್ನೇ ಇಷ್ಟು ಅಭಿಮಾನದಿಂದ ಮಾತಾಡಿಸಿ ಮತ್ತು ಇಷ್ಟು ಸಪೋರ್ಟಿವ್ ಆಗಿ ನೋಡಿರಂತೆ, ಎಷ್ಟು ಚೆನ್ನಾಗಿ ಅವರು ಒಳ್ಳೆ ಹಬ್ಬದ ಥರ ಸೆಲೆಬ್ರೇಷನ್ ಮಾಡ್ತಾರೆ ಈಗ. ಸೊ ತುಂಬ ಖುಷಿ ಆಯಿತು ನನಗೆ. ಹಾಯ್, ಮಂಜು ಪದ್ಮ ಅವರು ಇವತ್ತು ಜಾತ್ರೆಗೆ ಬಂದಿದ್ದಾರೆ. ಅವರು 1,00,000 ಫಾಲೋವರ್ಸ್ ಅನ್ನು ಪಡೆದಿದ್ದಾರೆ. ಅವ್ರಿಗೆ ನಮ್ಮ ಕುಟುಂಬದಿಂದ ಅಭಿನಂದನೆಗಳು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ವಿಶ್ ಮಾಡಿದ್ರು ಅಂತ. ನಿಜವಾಗ್ಲೂ ನನಗೆ ಮನಸ್ಸಿಂದ ಹೇಳ್ತೀನಿ, ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ನಿಮ್ಮ ಫ್ಯಾಮಿಲಿಗೆ. ನನ್ನ ವೀಡಿಯೋನ ತಪ್ಪದೆ ನೀವು ನೋಡ್ತೀರಾ ಎಲ್ಲರೂ, ಅದಕ್ಕೋಸ್ಕರ ವೀಡಿಯೋ ಮುಖಾಂತರ ನಿಜವಾಗ್ಲೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಇದೇ ರೀತಿ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ನನ್ನ ಮೇಲೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ.